ಕರ್ನಾಟಕದ 25ನೇ ವರ್ಷದ ಬೆಳ್ಳಿ ಹಬ್ಬದ ಮಹೋತ್ಸವದ ಅಂಗವಾಗಿ ಬಿಜಾಪುರದಲ್ಲಿ ನಡೀತಕ್ಕಂಥ ಒಂದು ಐತಿಹಾಸಿಕ ಕಾರ್ಯಕ್ರಮದಲ್ಲಿ ಭಾಗಿಯಾಗಿರುವಂಥ ಈ ಭಾಗಕ್ಕೆ ಬಿಕರೆ ಬರಗಾಲಕ್ಕೆ ತುತ್ತಾಗಿ ಗೂಳೆ ಹೋಗ್ತಕ್ಕಂಥ ಜನರಿಗೆ ಮುಖ್ಯಮಂತ್ರಿ ಆಗುವ ಮೂಲಕ ಪ್ರಧಾನಿ ಆಗುವ ಮೂಲಕ ಆಲಿಮಟ್ಟಿ ಅಣೆಕಟ್ಟನ್ನು ಕಟ್ಟಿ ಈ ಭಾಗಕ್ಕೆ ನೀರಾವರಿ ಹರಿಸಿರ್ತಕ್ಕಂಥ ಮಹಾತ್ಮರು ಯಾರ್ಯಾರಿದ್ರು ಇವತ್ತು ಮಾಜಿ ಪ್ರಧಾನಿ ದೇವೇಗೌಡರು ಅಂತ ಹೇಳಿಕ್ಕೆ ಇಷ್ಟಪಡ್ತೀನಿ ಬಂಧುಗಳೇ. ಅದೇ ರೀತಿಯಾಗಿ ರೈತರ ಸಾಲ ಮನ್ನಾ, ಗ್ರಾಮ ವಾಸ್ತವ್ಯ, ಇವತ್ತು ಈ ಭಾಗಕ್ಕೆ ಗುತ್ತಿ ಬಸವಣ್ಣ ಕಾಲುವೆ ನೀರಾವರಿಯನ್ನ ಮಾಡುವ ಮೂಲಕ ಇವತ್ತು ನಮ್ಮ ರೈತರು ನಾವು ದೇವಾನಂದ ಚೌಡಣ್ಣವ್ರು ಹೇಳಿದ್ರು, ಸುಮಾರು 46 ದಿನಗಳವರೆಗೆ ಇಂಡಿಯಲ್ಲಿ ನಾವು ಸಮಗ್ರ ನೀರಾವರಿ ಮಾಡ್ರಿ ಎತ್ತಿ ತಿಳ್ಕೊಂಡು ರೈಲ್ವೆ ಬಂದ್ ಮಾಡಿದೆವು, ಹಾವೇ ಬಂದ್ ಮಾಡಿದೆವು, ರಸ್ತಾ ನೋಡಿ ಬಂದೆವು. ಇವತ್ತು ನಮಗೆ ಜೈಲ್ಗೆ ಹಾಕಿದ್ರು ನನ್ನ ಮೈಯಲ್ಲಿ ಹರಿತಕ್ಕಂಥ ರಕ್ತದಿಂದ ಸರ್ಕಾರಕ್ಕೆ ಬಂಧುಗಳೇ. ಅವಾಗ ಸರ್ಕಾರ ಕಣ್ತಿರ್ಲಿಲ್ಲ. ನಮ್ಮ ಕುಮಾರಣ್ಣವ್ರು ಹೇಳಿದ್ರು, ಈ ಮಣ್ಣಿನ ಮಗ ದೇವೇಗೌಡರನ್ನ ನಿಮ್ಮ ಇಂಡಿ ಕ್ಷೇತ್ರಕ್ಕೆ ಕಳಿಸಲಕತ್ತೀನಿ, ಅವರು ನಿಮ್ಮ ಸಮಸ್ಯೆಗೆ ಪರಿಹಾರ ಕೊಡ್ತಾರೆ ತಿಳ್ಕೊಂಡು ಬಂದಾಕ್ರ ದೇವೇಗೌಡರು ನಮ್ಮ ನೀರಾವರಿ ಹೋರಾಟವನ್ನ ಇವತ್ತು ಎಬ್ಬಿಸಿದ್ರು. ಇವತ್ತು ನಮ್ಮ ಕುಮಾರಣ್ಣವರು ಮುಖ್ಯಮಂತ್ರಿ ಆಗೋ ಮೂಲಕ ರೇವಣಸಿದ್ದೇಶ್ವರ ಏತ್ ನೀರಾವರಿಗೆ 250 ಕೋಟಿಯನ್ನು ಕೊಟ್ಟರು. ಅವಾಗ ಇನ್ನು ತಿಳ್ಕೊಂಡಿ ಬ್ಯಾಚ್ ಕಾಲ ಮೂಲಕ 15 ಕೆರೆಗಳು ತುಂಬಿದು ಗುತ್ತಿ ಬಸವಣ್ಣ ಕಾಲುವೆಗೆ ನೀರು ಹರಿತು. ಅಂತ ಮಹಾತ್ಮರು ನಮ್ಮ ಜಿಲ್ಲೆಗೆ ಬಂದಿದ್ದಾರೆ. ಅವರಿಗೆ ನಾವು ನಿಮ್ಮೆಲ್ಲರ ಪರವಾಗಿ ಆರ್ಥಿಕವಾಗಿ ಸ್ವಾಗತೆಯನ್ನು ಬಯಸ್ತೇನೆ ಬಂಧುಗಳೇ. ಅಂತ ಅದೇ ರೀತಿಯಾಗಿ ಯುವ ಸಂಘಟನೆಯನ್ನು ಕಟ್ಟುವ ಮೂಲಕ, ಯುವಕರನ್ನ ಜಾಗೃತಿ ಮಾಡುವ ಮೂಲಕ ಈ ಭಾಗದಲ್ಲಿ ಯುವ ಶಕ್ತಿ ಹೇಳಬೇಕು. ರೈತರು ಆಶಾ ಕಿರಣ, ರೈತರ ಸಮಸ್ಯೆಗಳನ್ನು ಹಗಲು ರಾತ್ರಿ ಹೊರತಕ್ಕಂಥ ನಿಖಿಲ್ ಕುಮಾರಸ್ವಾಮಿ ಅವರು ಇವತ್ತು ಬಂದಿದ್ದಾರೆ. ಅದೇ ರೀತಿಯಾಗಿ ನಮ್ಮ ನೆರೆಯ ಕ್ಷೇತ್ರದ ನಮ್ಮ ದೇವರಿಪುರಿ ಕ್ಷೇತ್ರ ರಾಜುಗೌಡರು ಕೂಡ ಇದ್ದಾರೆ, ನಮ್ಮ ಮನಗೊಳಿಗೆ ಅಪ್ಪುಗೌಡರು ಕೂಡ ಇದ್ದಾರೆ. ಅದೇ ರೀತಿಯಾಗಿ ನಮ್ಮ ನಾಗ್ಠಾಣ್ ಕ್ಷೇತ್ರದ ದೇವಾನಂದ ಚೌಡ ಸಾಹೇಬರಿದ್ದಾರೆ, ನಮ್ಮ ಸುನಿತಾ ಚೌಡವರಿದ್ದಾರೆ, ನಮ್ಮ ಇಂಡಿ ಕ್ಷೇತ್ರದ ಮಾಜಿ ಇವತ್ತ ಶಾಸಕರಾಗಿರ್ತಕ್ಕಂಥ ರವಿಕಾಂತ್ ಪಾಟೀಲ್ ಇದ್ದಾರೆ, ವಿಧಾನ ಪರಿಷತ್ ಸದಸ್ಯರಾಗಿರ್ತಕ್ಕಂಥ BG ಪಾಟೀಲ್ ಇದ್ದಾರೆ. ಅದೇ ಜೊತೆಯಾಗಿ ನಮ್ಮ ಹೆಗಲಿಗೆ ಹೆಗಲು ಕೊಟ್ಟು ಪ್ರತಿಯೊಂದು ಕೂಡ ಹೋರಾಟದಲ್ಲಿ ಭಾಗವಹಿಸ್ತಕ್ಕಂಥ ನಮ್ಮ ನಾನಾಗೌಡರು ಕೂಡ ಇವತ್ತು ನಮ್ಮ ಸ್ವತಃ ಇವತ್ತು ನಮ್ಮ ಜೊತೆಯಲ್ಲಿದ್ದಾರೆ ಬೆಂಬಲಿಗಾಗಿ ಬಂಧುಗಳೇ. ಅದೇ ರೀತಿಯಾಗಿ ಇವತ್ತು ರಾಜ್ಯದ ನಮ್ಮ 19 ಜನ ಶಾಸಕರು, ಮಾಜಿ ಮಂತ್ರಿಗಳು, ಮಹಿಳಾ ಸಂಘದ ಸದಸ್ಯರು, ನಮ್ಮ ಜಿಲ್ಲಾಧ್ಯಕ್ಷರು, ಅನೇಕ ಇವತ್ತು ರಾಜ್ಯದ ಮುಖಂಡರು ಕೂಡ ಬಂದಿದ್ದಾರೆ. ನಾನೇನು ಹೆಚ್ಚಿಗೆ ಮಾತನಾಡದೆ, ಇವತ್ತು ಬಿಜಾಪುರ ಜಿಲ್ಲೆ ಹಳ್ಳಿಗಳಿಂದ ಸುಡುವಂತ ಬಿಸಿಲಲ್ಲಿ ಬಂದಿದ್ದೀರಿ ಬಂಧುಗಳೇ. ನಾನು ಕೂಡ ನಮ್ಮ ನಾನಾಗಳು 3 ಕಿಲೋಮೀಟರ್ ಇವತ್ತು ಟ್ರಾಫಿಕ್ ಜಾಮ್ ಆಗಿ ಇನ್ನೂ ಗಾಡಿಗಳು ಬರ್ಲಾಗತ್ತವ. ನಾವು ಸುಡು ಬಿಸಿಲಲ್ಲಿ ಇವತ್ತು ನಡ್ಕೋತ ಬಂದೆವು. ಬಾಯಿ ಬತ್ತಿ ಹೋಗ್ಯದ, ನಡ್ಲಿಕ್ಕೆ ಮಾತಾಡಲು ಕೂಡ ಬರೋದು. ಆದರೂ ಕೂಡ ಒಂದು 2 ಮಾತುಗಳನ್ನು ಮಾತಾಡ್ತೀನಿ ಬಂಧುಗಳೇ. ಇವತ್ತ ನಮ್ಮ ಕುಮಾರಣ್ಣವರು ಬಂಧುಗಳೇ, ನಾನೊಬ್ಬ ಬಡತನದಲ್ಲಿ ಹುಟ್ಟಿರ್ತಕ್ಕಂಥವ. ನಾನು ಕುಮಾರಸ್ವಾಮಿ ಅವರನ್ನ ಕರೆದ್ರು, ತಾಲೂಕ್ ಪಂಚಾಯತಿ ಬಿಡಿಪಾಡ್ಲ ನಿಂದ್ರು ಅಂದರು. ಅಣ್ಣ ನಾನು ಬಡವ, ನನ್ನ ಬಳಿ ರೊಕ್ಕಿಲ್ಲ, ನಾ ಏನು ಮಾಡಲಿ ಅಂತಂದ್ರು. ನೋಡು, ರಾಜಕಾರಣ ರೊಕ್ಕಿಂದ ಅಳಿಯುವುದಲ್ಲ, ನಿನ್ನ ಬಳಿ ಒಳ್ಳೆ ಆಗ್ತಿತ್ತನ್ನದ, ನಾನು ನಿನಗೆ ಶಕ್ತಿ ತುಂಬುತ್ತೀನಿ, ನೀನು ಆರಿಸಿ ಬಾ ಅಂತೇಳಿ ಇವತ್ತು ಶಕ್ತಿ ತುಂಬಿದ್ರು ಬಂಧುಗಳೇ. ತಾಲೂಕ್ ಪಂಚಾಯತಿ ಆಯಿತು, ಜಿಲ್ಲಾ ಪಂಚಾಯತಿ ಆಯಿತು. 2018ರಲ್ಲಿ ಮತ್ತೆ ನನ್ನ ಕುಮಾರಣ್ಣವರು ಇವತ್ತು ನಮ್ಮ ನಾನಾಗೌಡರ ಮುಖಾಂತರ ನಮ್ಮ ರಾಮು ರಾಠೋಡ್ ಮುಖ ಕರೆಸಿ, ನಿನ್ನ ಬಳಿ ರೊಕ್ಕಿಲ್ಲದ್ರೆ ಏನಾಯ್ತು, ನಿನ್ನಲ್ಲಿ ನೇತದ, ನಿನ್ನಲ್ಲಿ ಜನದ, ನಿನ್ನಲ್ಲಿ ಧರ್ಮದ, ರೈತರಿಗಾಗಿ ಹೋರಾಡ್ತಿ, ರೈತರಿಗಾಗಿ ಪ್ರಾಣ ಕೊಡ್ತಿ, ನಾನು ನಿನ್ನ ಜೊತೆಯಲ್ಲಿ ಇರ್ತೇನೆ. ರಾಜಕಾರಣ ಅಂದ್ರೆ ಇವತ್ತ ಬರೇ ಬಂಡವಾಳಶಾಹಿಗಳಲ್ಲ, ಇವತ್ತು ಈ ನಿಮ್ಮ ಪರವಾಗಿ ಹೋರಾಡ್ತಕ್ಕಂಥ, ರೈತರ ಪರವಾಗಿ ಹೋರಾಡ್ತಕ್ಕಂಥ ಶಕ್ತಿ ನಿಲ್ಲದ, ನೀನು ನಿಂದ್ರತೆ ಶಕ್ತಿ ತುಂಬಿರ್ತಕ್ಕಂಥ ನಾಯಕರು ಇವತ್ತು ನಮ್ಮ ಕುಮಾರಣ್ಣವರಿದ್ದಾರೆ ಬಂಧುಗಳೇ. ನಾನು 2018, 2023 ಸ್ವಲ್ಪ ಬಂದಿರೋದು ಬಿದ್ದಿರ್ಬೋದು, ಆದರೆ ನಾನು ನಿಮ್ಮ ಮನೆ ಮಗನಾಗಿ ಇವತ್ತು ಬಡವನಿಗ್ತಿರು ಬಂದವಳು. ನಾನು BD ಪಾಟೀಲ್ ಅಂದ್ರೆ ಇವತ್ತು ಕುಮಾರಣ್ಣ ನನ್ನ ಹೆಸರನ್ನ ಮುಗಿಲ್ಕ್ ಒಯ್ದಿದ್ದಾರೆ. BD ಪಾಟೀಲ್ ಅಂದ್ರೆ ಹಿಂದೆ ಒಂದು ಕರಾಳ ಶಕ್ತಿ ಇದೆ ಬಂಧುಗಳೇ.
ನಾನು ಬಡತನ ಏನಾದರೂ ಕೂಲಿ ಹೋಗ್ತಕ್ಕಂಥ ಜನಾಂಗ ಇವತ್ತ ಕಾರ್ಮಿಕನಾಗಿ ಚಟುಬಾಯಾಗಿ ಇವತ್ತ ದುಡಿಯುವಂತರಿಗೆ ಇವತ್ತು MLA ಸ್ಥಾನಕ್ಕೆ ಒಯ್ದಾರ್ದವರು ಯಾವ ರೀತಿ ಇವತ್ತು ನಮ್ಮ ಕುಮಾರಣ್ಣ ಅಂತ ಹೇಳಿ ಕ್ರಿಶ್ಚಿಯನ್ ಬಂಧುಗಳೇ, ಅಂತ ಕುಮಾರಣ್ಣವರು ಇವತ್ತ ಈ ರಾಜ್ಯದ ಮತ್ತೊಮ್ಮೆ ಮುಖ್ಯಮಂತ್ರಿ ಆಗಬೇಕು, ನಿಖಿಲ್ ಅಣ್ಣ ರಾಜ್ಯ ನಾಯಕರಾಗಬೇಕು. ಇವತ್ತ ನಾನು ನಿಮ್ಮ ಮನೆ ಮಗನಾಗಿ ಇವತ್ತು ಬಡವನಾದರೂ ಕೂಡ ಇವತ್ತು ನನಗೆ 62,000 ಮತಗಳನ್ನು ಕೊಟ್ಟಿದ್ದೀರಿ ಬಂಧುಗಳೇ. ಇಲ್ಲೇ ಚಿನ್ನ ಋಣ, ಈ ಪಕ್ಷದ ಋಣ, ನನ್ನ ಉಸಿರು ಈ ಭೂಮಿಯಿಂದ ಮೇಲೆ ಹೋಗೋವರೆಗೆ, ನನ್ನ ಶರೀರ ಮಣ್ಣಲ್ಲಿ ಮಣ್ಣು ಹೋಗೋವರೆಗೆ ನಿಮ್ಮ ಸೇವಕನಾಗಿ ಮನೆ ಮಗನಾಗಿರ್ತೇನೆ. ನಿಮ್ಮ ಆಶೀರ್ವಾದ, ಕುಮಾರಣ್ಣನ ಆಶೀರ್ವಾದ, ಈ ನಾಡಿನ ಜನತೆ ಆಶೀರ್ವಾದ ಇರಲಿ ಅಂತಕ್ಕಂಥ ಮಾತನ್ನು ಹೇಳಿ ನನ್ನೆರಡು ಮಾತು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಬಹಳ ಭಾವುಕ ನುಡಿಗಳನ್ನು ಆಡಿದ್ದಾರೆ. BD ಪಾಟೀಲ್ರಿಗೆ ವಂದನೆಗಳನ್ನು ಸಮರ್ಪಿಸ್ತಾ ಈಗ ಬರ್ಮಾಡ್ಕೊಳ್ತಾ ಇದ್ದಾನೆ. ಒಂದೆರಡು ಮಾತುಗಳನ್ನು ಆಡ್ಲಿಕ್ಕಾಗಿ ಅಪ್ಪುಗೌಡ ಪಾಟೀಲ್ ಅವರು ಬಾಗೇವಾಡಿಯ ನಾಯಕರನ್ನ